ಬಂಧುಗಳೇ, ಇನ್ನೊಂದು ಮಾತು, ಈ ಜನರಿಗೆ ಏನಾಗ್ಯಾರೋ ಗೊತ್ತಿಲ್ಲ. ಬಿಜೆಪಿ ಮಿನಿಸ್ಟರ್ ಒಬ್ಬ ಮಿನಿಸ್ಟರ್ ಹೇಳ್ತಾನೆ ಏನಂತ, 140 ಕೋಟಿ ಜನ ಈ ದೇಶದಾಗಿದ್ದಾರೆ. 140 ಕೋಟಿ ಜನ ಈ ದೇಶದಾಗಿದ್ದು ಅವ್ರ ಬಳಿ ದೇಶಭಕ್ತಿ ಕಮ್ಮಿ ಇದೆ. 140 ಕೋಟಿ ಜನರ ಹತ್ರ ಪ್ಯಾಟ್ರಿಯಾಟಿಸಮ್ ಇದ್ರೆ, ದೇಶಭಕ್ತಿ ಅವ್ರ ಬಳಿ ಇದ್ದಿದ್ರೆ ಯಾರೂ ನಮ್ಮನ್ನ ಕೆಣಕ್ತಾ ಇರಲಿಲ್ಲ ಅಂತ ಹೇಳಿ ಒಬ್ಬ ಕೇಂದ್ರ ಮಂತ್ರಿ ಹೇಳ್ತಾನೆ. ಇದು ನಾಚಿಕೆಗೇಡಿತನ. ಏನ್ 140 ಕೋಟಿ ಜನ ದೇಶದ್ರೋಹಿಗಳ? ಇಲ್ಲೆಲ್ಲ ಕುಂತವ್ರು ನೀವು ದೇಶದ್ರೋಹಿನ? ಬರೋ ಬಿಜೆಪಿದವರು ಮಾತ್ರ ದೇಶಭಕ್ತರ? ಇವರಂತೂ ದೇಶಕ್ಕೆ ಬ್ರಿಟಿಷರಿಗೆ ಮಾರ್ಲಕ್ ತಯಾರಿದ್ರು, ಬ್ರಿಟಿಷ್ ಹತ್ರ ದುಡ್ಕೊಂಡಿದ್ರು. ಆದರೆ ಜೀವ ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಜೈಲಿಗೆ ಹೋದವರು ಕಾಂಗ್ರೆಸ್ ಪಕ್ಷದವರು. ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿ ಯಾರ ಕೈಯಿಂದ ಪ್ರಾಣ ಬಿಟ್ಟರು? ಅವರು ಪ್ರಾಣ ಬಿಟ್ಟಿದ್ದು ಒಬ್ಬ ಗೋಡ್ಸೆ ಅಂತ ಮನುಷ್ಯ ಅವರಿಗೆ ಕೊಂದುಬಿಟ್ಟ. ಹೀಗೆ ಇವರೆಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿ, ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ, ಬ್ರಿಟಿಷರ ಹತ್ರ ನೌಕರಿ ಮಾಡಿದವರು ನಮಗೆ ಹೇಳ್ತಾರೆ ನಿಮ್ಮಲ್ಲಿ ದೇಶಭಕ್ತಿ ಇಲ್ಲ, ಕಾಂಗ್ರೆಸ್ದವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅದಕ್ಕಾಗಿ ಬಂಧುಗಳೇ, ಅವ್ರಿಗೆ ನೀವು ಹೇಳಿ, ನಾವಿಲ್ಲಪ್ಪ, ನೀವೇ ಈ ದೇಶಕ್ಕೆ ಮಾರಕ್ಕೆ ಹೊರಟಿದ್ರಿ, ನೀವೇ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮಾರಿ ಶ್ರೀಮಂತರಿಗೆ ಕೊಡ್ತಾ ಇದ್ರಿ, ನಾವು ಎಂದೂ ಕೂಡ ದೇಶಕ್ಕೆ ಬಿಟ್ಟು ಇಲ್ಲ. ದೇಶದ ಬಗ್ಗೆ ಸ್ವಾಭಿಮಾನದಿಂದ ಎದೆ ತಟ್ಟಿ ನಿಂತವ್ರು ಯಾರಂದ್ರೆ ಕಾಂಗ್ರೆಸ್ದವರು. ಅದಕ್ಕೆ ಇಂದಿರಾ ಗಾಂಧೀಜಿ ಅವರು ತನ್ನ ಪ್ರಾಣ ಕೊಟ್ಟರು, ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟರು. ಅದಕ್ಕೆ ದೇಶ ಒಕ್ಕಟ್ಟಿರಲಿ ಅಂತ ಹೇಳಿ. ನಿಮ್ಮಲ್ಲಿ ಯಾರು ಕೊಟ್ಟರಪ್ಪ ಹೇಳಿ? RSS ನಾಗ ಯಾರು ಕೊಟ್ಟಿದ್ದಾರೆ? ಬಿಜೆಪಿದಾಗ ಯಾರು ಕೊಟ್ಟಿದ್ದಾರೆ? ನೀವು ನಮಗೆ ಕೆಣಕಬೇಡಿ. ನೀವು ನಮಗೆ ಕೆಣಕಿದ್ರೆ, ನಮಗೆ ಮುಟ್ಟಿದ್ರೆ ಹುಷಾರಿರಿ. ನಮ್ಮ ಜನ ತಿರುಗಿ ಬಿದ್ರಂದ್ರೆ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ. ಈ ದೇಶದ ಜನ ಒಂದು ವೇಳೆ ತಿರುಗಿ ಬಿದ್ದರೆ ನಿಮಗೆ ಎಂದೂ ಕೂಡ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ. ಅಂತ ಶೂರರು ವೀರರು ನಮ್ಮ ದೇಶದಲ್ಲಿ ಜನ ಇದ್ದಾರೆ. ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು, ಬೇರೆ ಪಾರ್ಟಿಯಲ್ಲಿ ಇರ್ಬೋದು. ಆದರೆ RSS ಮತ್ತು ಬಿಜೆಪಿದವ್ರಿಗೆ ನಾ ಎಚ್ಚರ ಕೊಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಮಾತುಗಳನ್ನು ನೀವು ಹೇಳಕ್ಕೆ ಹೋಗಬೇಡಿ. ಮತ್ತು ಇವತ್ತು ದೇಶದಲ್ಲಿ ನಾವೇನು ಒಂದು ಪ್ರಗತಿಪರ ಸರ್ಕಾರ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದೆ.